ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗ ಸತತ 68 ವರ್ಷಗಳಿಂದ ಶ್ರೀ ಸರ್ಕಲ್ ಮಾರಮ್ಮ ಸೇವಾ ಸಮಿತಿಯಿಂದ ಶ್ರೀ ಜಾಲಾರಿ ಗಂಗಮ್ಮ, ಶ್ರೀ ಸಪ್ಪಲಮ್ಮ, ಶ್ರೀ ಮುತ್ಯಾಲಮ್ಮ, ಪಟಾಲಮ್ಮ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದ್ದು ಈ ವರ್ಷ ಕಾರ್ಯಕ್ರಮ ಸಂಪನ್ನವಾಯಿತು. ಸತತ 11 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವ ಬಿಬಿ ರಸ್ತೆಯ ಪಕ್ಕದಲ್ಲೇ ಬೃಹತ್ ದೇವಾಲಯದ ರೀತಿ ನಿರ್ಮಾಣ ಮಾಡಿ ದೇವರನ್ನ ಪಟ್ಟಕ್ಕೆ ಕೂರಿಸಿ ಪ್ರತಿನಿತ್ಯ ಒಂದೊಂದು ಪೂಜೆ ಮಾಡಲಾಗುತ್ತದೆ. ಇಂದು 10ನೇ ದಿನವಾಗಿದ್ದು ಪ್ರತಿಷ್ಠಿತ ರಾಯಲ್ಪಾಡು ಶ್ರೀ ವೆಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿಗಳು ದೇವರ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ. ವಿಶೇಷವಾಗಿ ಸುಮಂಗಳಿಯರಿಗೆ ಅರಿಶಿನ ಕುಂಕುಮ ನೀಡಿದ್ದು ಸ್ವಾಮಿಗಳು ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸಾವಿರಾರು ಸುಮಂಗಳಿಯರಿಗೆ ಶ್ರೀ ಸರ್ಕಲ್ ಮಾರಮ್ಮ ಸೇವಾ ಸಮಿತಿಯಿಂದ ಅರಿಶಿನ ಕುಂಕುಮ ನೀಡುವ ಮೂಲಕ ಶುಭ ಹಾರೈಸಲಾಯಿತು. ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿ ವರ್ಷ ಸಪ್ತಮಾತೃಕೆಯರ ಹಾಗೂ ಸರ್ಕಲ್ ಮಾರಮ್ಮ ಹಾಗೂ ಮುತ್ಯಾಲಮ್ಮ ಎಲ್ಲ ಸಪ್ಪಲಮ್ಮ ಎಲ್ಲ ದೇವತೆಗಳನ್ನು ಕೂಡಿಸಿ ಸುಮಾರು 68 ವರ್ಷಗಳಿಂದ ಈ ಒಂದು ಪೂಜೆ ವಿಶೇಷ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಅಪಾಲು ಹರೀಶ್ ರವರು ಹಾಗೂ ಅವ್ರ ಕುಟುಂಬದವರು ಮತ್ತು ಅವರ ಸ್ನೇಹಿತರು MLA ಮಂಜುನಾಥ್ ಅವರು ಹಾಗೂ ಭಕ್ತಾದಿಗಳ ಎಲ್ಲರ ಸಹಾಯದಿಂದ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಆ ಮಹಾತಾಯಿ ಸಪ್ತಮಾತೃಕೆಯ ರೂಪದಲ್ಲಿ ನವದುರ್ಗೆಯ ರೂಪದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸುವಾಸಿನಿಯರಿಗೆ ಒಂದು ಬಾಗಿನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಮಾಡ್ತಿದ್ರು. ಈ ವರ್ಷ ಕಾರಣಾಂತರಗಳಿಂದ ತಡವಾದರೂ ಈ ಶ್ರಾವಣ ಮಾಸ ಆದಮೇಲೆ ಮಾಡಿದ್ದೀವಿ. ಪ್ರತಿ ವರ್ಷವೂ ನಮ್ಮ ಮಂಜಣ್ಣ ಅಪ್ಪಲು ಮಂಜಣ್ಣ ಅವ್ರು ನಡ್ಸ್ಕೊಂಬರ್ತಿದ್ರು. ಅವರು ದಿವಂಗತರಾದಮೇಲೆ ನಾವು ಅದನ್ನು ನಡ್ಸ್ಕೊಂಬರ್ತಾಯಿದ್ದೀವಿ. ಅವ್ರ ತಮ್ಮ ಹರೀಶ್ನಾಥ್ ಅಂತ ಇದೇ ಥರ ನಡ್ಸ್ಕೊಂಬರ್ತಾಯಿದ್ದೀವಿ. ನಮ್ಮ MLA ಮಂಜಣ್ಣ, ಶಶಿಯಣ್ಣ, ಬಾಲು, ಶ್ರೀಧರ್ ಬಾಬು ಅವರು, ವಂಶಿ ಕೃಷ್ಣ ಇವರೆಲ್ಲ ಸಂಘ. ಇವತ್ತು ಅರಿಶಿನ ಕುಂಕುಮ 1000 ಜನಕ್ಕೆ ಕೊಡೋದು ಮುತ್ತೈದರಿಗೆ. ಅದಿದೆ, ಅನ್ನಪ್ರಸಾದ ಇದೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.